ಆದ್ರೆ ಏನ್ ಮುಗನಾಗ ಇಳಿಯೋದು ನಂದು ಕಮ್ಮಿ ಆಗಕತ್ತೈತೆ ಅನ್ನಂದ್ರೆ ಮತ್ತೆ ಮಿನಿಮಮ್ ಏನಿಲ್ಲ 1 ತಾಸು ಆಗ ಸಣ್ಣ ಹೊತ್ತು ಹೊಡ್ಯಾಕತ್ತೈತಿ. ನಮ್ಮ ಮನೆ ಸೋರ್ತ್ ಗೈಸ್ ಈ ತರ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಗೈಸ್ ಅವರು ನಮಗೆ ಮದುವೆಗೆ ಇನ್ವೈಟ್ ಮಾಡ್ಯಾರ ಗೈಸ್. ಅವರೇ ಫೋನ್ ಹಚ್ಚಿ ಕರೆದು ನೀವು ಬರ್ಲೇಬೇಕಂತ ಹೇಳ್ಯಾರ ಗೈಸ್. ಇಲ್ಲಿಂದ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದಿರ್ತಾರ, ಕ್ರಿಯೇಟರ್ಸ್ ಬಂದಿರ್ತಾರ. ಕಟಿಂಗ್ ಮಾಡ್ಸಕ್ ಬಂದಾನ ಲೋರೆಲ್ ಅಲ್ಲಿ ಮ್ಯಾಕ್ ಕಾಣಕತ್ತೈತಿ ಗೈಸ್. ಇಲ್ಲ ಮಿಸ್ ಆಗ್ಬಿಟ್ಟ ಗೈಸ್, ಇಲ್ಲ ಅದಿದ್ರೆ ಹೊರಡಿ ಅಂತ. ನಾಳೆಗೆ ಔಟ್ಫಿಟ್ ಗೈಸ್ ಇದೆ ಹೆವಿ ಎಕ್ಸ್ಪೆನ್ಸಿವ್ ಡ್ರೆಸ್. ನಮ್ಮ ಮನ್ಯಾಗ ಇರೋದ್ರಾಗ ಹೆವಿ ಕಾಸ್ಟ್ಲಿ ಡ್ರೆಸ್ ಅಂದ್ರೆ ಇವೆರಡು ಗೈಸ್. ಒಂದು ಹೊಸ ತಗೋಬೇಕೈಸ್ ಇದು, ಯಾಕಂದ್ರೆ ಒಳ್ಳೆ ಬಾತ್ರೂಮ್ ತಿಕ್ಕದಂಗೆ ಐತಿ. ಇದು ಚಾರ್ಜ್ ಇಟ್ಟಿನಿ, ಇದು ಚಾರ್ಜ್ ಇಟ್ಟಿ ಚಲೋ ಯಾವ್ದಾರು ಸಿಕ್ಕ್ರ ಬ್ಲಾಗ್ ಮಾಡಕ್ಕೆ, ಫುಡ್ ಬ್ಲಾಗ್ ಮಾಡಕ್ ಗೈಸ್. ರೆಡಿ ಆಗ್ಯಾನ ಗೈಸ್ ಹೊರನಿಂದ ಔಟ್ಫಿಟ್ ಹೆಂಗ್ ಆಗ್ಯಾನಂದ್ರೆ ಇನ್ ಮದ್ವೆ ಯಾವ ತರ ಆಗ್ಯಾನ. ಈಗ ಬಾಲ್ಗೂ ಮೆಸೇಜ್ ಹಾಕಿವಿ, ವೀರಿಗೂ ಮೆಸೇಜ್ ಹಾಕಿವಿ. ಬಸ್ಸಿಗೆ ಕಾಯಕತ್ತೀವಿ ನೋಡಿ. ಈಗ ನಾವು KSRTC ಎಲ್ಲ ಬರಲ್ಲ, ನಿಮ್ಮಂಗೆಲ್ಲ ಆಧಾರ್ ಕಾರ್ಡ್ ಫ್ರೀ ಆತಪ್ಪ ನಮಗ. ಮ್ಯಾರೇಜಿಗೆ ಬಾಲೆ ಮಾಡಿಸ್ತೀವಿ ಬಾಲಿ. ಅಲ್ಲಿಗೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿರ್ತಾರ, ಪರಿಚಯ ಮಾಡಿಸ್ತೀವಿ ನಾವೆಲ್ಲ. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ವ್ಲಾಗ್ ಸೀದಾ 4:30 ಸುಮಾರು, ಸಾಯಂಕಾಲ 4:30 ಸುಮಾರು ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀವಿ. ಯಾಕಂದ್ರೆ ಏನ್ ಮುಗನಾಗ ಇಳಿಯೋದು ನಂದು ಕಮ್ಮಿ ಆಗಕತ್ತೈತೆ ಅನ್ನಂದ್ರೆ ಮತ್ತೆ ಮಿನಿಮಮ್ ಏನಿಲ್ಲ 1 ತಾಸು ಆಗ ಸಣ್ಣ ಹೊತ್ತು ಹೊಡ್ಯಾಕತ್ತೈತಿ. ನಮ್ಮ ಮನೆ ಸೋರ್ತ್ ಗೈಸ್ ಈ ತರ ಸ್ವಲ್ಪ ನೀರು ನಿಂತಾದ್ಮೇಲೆ ಫ್ಲೋ ಆಗತ್ತೆ ಗೈಸ್. ಅದಕ್ಕೆ ನಾನೇ ಹೋಗಿ ಸ್ವಲ್ಪ ಮ್ಯಾಗ ಪಟ್ಬೇಡ, ಆದ್ರೂ ಸ್ವಲ್ಪ ಈ ತರ ಆಗ್ತಿರ್ತೈತಿ. ಈ ಕಡೆ ಇದೊಂದು ಎಲ್ಲ ಅದು ಆಗಿದೆ ಗೈಸ್. ಅದಕ್ಕೆ ಮ್ಯಾಗ ತಗಡ್ ಹಾಕ್ಸ್ಬಿಡಮ್ಮಂತ ಪ್ಲಾನ್ ಐತೆ ಗೈಸ್. ನೋಡ್ಬೇಕು ಅದಕ್ಕೆ, ಯಾಕಂದ್ರೆ ಹಿಂಗ ಹಾಕ್ಸ್ಬೇಕನ್ನಂದ್ರೆ ನಮ್ ತಂಗಿದ್ದು ಫೀಸ್ ಕಟ್ಬಿಡ್ಬೇಕು, ಅದ ಬಂದ್ಬಿಡ್ತೈತೆ ಪಡ್ಕನ. ಈಗ ಅದಕ್ಕೆ ಈಗ ಹೋಗ್ಬೇಕು ಗೈಸ್. ಈಗ ATM ಅಮೌಂಟ್ ಹಾಕಿ ಬರ್ಬೇಕು, ಅದಕ್ಕೆ ಆಗೋಲ್ದು. ಮಳೆ ಅನಾವತ್ ಹೊಡ್ಯಾಕತೈತಿ. ಇನ್ನೊಂದೇನಂದ್ರೆ ಇನ್ನೊಂದೊಂದು ಬ್ರೇಕಿಂಗ್ ಅನಾವತ್ ಗುಡ್ ನ್ಯೂಸ್ ಅಂತೂ ಹೇಳಕ್ಕಾಗಲ್ರಿ. ಒಂದು ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಗೈಸ್ ಅವರು ನಮಗೆ ಮದುವೆಗೆ ಇನ್ವೈಟ್ ಮಾಡ್ಯಾರ ಗೈಸ್. ಅವರು ಆಲ್ಮೋಸ್ಟ್ ಅಲ್ಲ ಯಾರಂತ ಗೊತ್ತಾಗಿರ್ತಾರಂತ ಅನ್ಕೊಂಡಿನಿ ನನ್ ಪ್ರಕಾರ. ಅದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗೋ ಪ್ಲಾನ್ ಐತ್ ಸರ್. ನೈಟ್ ಬಿಡ್ಬೇಕು, ಅಲ್ಲಿ ಬೆಳಗ್ಗೆ ಇರ್ತೀವಿ, ನೋಡ್ಬೇಕು ಹೆಂಗಾಗತ್ತೆ ಏನಾಗತ್ತೆ ಅದನ್ನ ಗೊತ್ತಿಲ್ಲ. ನಾನ್ ಹೇಳಿದ್ದೆ ಬೇಡ ಹೋಗೋದು, ಯಾಕಂದ್ರೆ ಇನ್ವಿಟೇಷನ್ ಹಾಕಿರ್ತಾರಂತ ನಾರ್ಮಲ್ ಹೋಮ್ ಹಂಗಿಂಗಂತಿತ್ತು. ಅವರೇ ಫೋನ್ ಹಚ್ಚಿ ಕರೆದು ನೀವು ಬರ್ಲೇಬೇಕಂತ ಹೇಳ್ಯಾರ ಗೈಸ್. ಅದಕ್ಕೆ ಈಗ ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರೆ ಸರಿ ಅನ್ಸಲ್ಲ. ಎಸ್ ಹೋಗುವ, ನೋಡುವ, ನಮಗೂ ಖುಷಿ. ಅಲ್ಲಿಂದ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದಿರ್ತಾರ, ಕರ್ನಾಟಕ ಕ್ರಿಯೇಟರ್ಸ್ ಬಂದಿರ್ತಾರ. ನೋಡಮ್ಮ ಬೆಟ್ಟ ಆಗುವ, ಲಟ್ಸಿ ಹೆಂಗಿರ್ತ ನೋಡು. ಏನಂತಂದ್ರೆ ಟೋನಿಯನ್ ಗೈ ಬಂದಿದ್ದೀವಿ ಮೇಲೆ. ಟೋನಿಯನ್ ಗೈ ಬಂದಾಗ ವರುಣ ಮಾಡ್ಸಲ್ಲ ಅಂತ, ಯಾಕಂದ್ರೆ ಬಾಕ್ಲಾಗ್ಬಿಡೈತೆ ಗೈಸ್. ಅದು ಬಾಕ್ಲಾಗ್ಬಿಡೈತೆ. ಅದಕ್ಕೆ ಲೋರೇಲಿಗೆ ಹೋಗಬಲ್ಲಿ ಅಂತಂದೆ. ಲೋರೇಲಿಗೆ ಬರೋಕೆ ಹೋಗ್ಬೋದು, ಯಾಕಂದ್ರೆ ನನ್ನ ಕಟಿಂಗ್ ನೋಡಿ ಗಾಬರಿ ಆಗ್ಯಾನ. ಈಗ ನಾಳೆ ಅದೇ ಈಗ ಹಿಂಗೆ ಮದುವೆ ಐತಲ್ಲ, ಅದೇ ಬೆಂಗಳೂರಿಗೆ ಹೊಂಟಿವಲ್ಲ ಗೈಸ್, ಅದಕ್ಕೆ ಕಟಿಂಗ್ ಮಾಡ್ಸಕ್ ಬಂದಾನ. ಯಾಕಂದ್ರೆ ನಾನು ಮಾಡಿಸ್ಬಿಟ್ಟಿದ್ದಲ್ಲ, ಅದಕ್ಕೆ ಫುಲ್ ಇದಾಗ್ಯದ ಈಗ. ಅದಕ್ಕೆ ಈಗ ಎಲ್ಲಿ ಮಾಡಿಸ್ತೇನೆ ನೋಡ್ಬೇಕು ಗೈಸ್. ಈಗ ಈಗ ಲೋರೆಲ್ ಮ್ಯಾಕ್ ಕಾಣಕತ್ತೈತಿ ಗೈಸ್. ಅಲ್ಲೇ ಹೊಸ್ಪೇಟೆಗೆ ಅದೊಂದೇ ಅಂತಂದು ಹೊಡ್ಯಾಗದ ಗೈಸ್. ಇಲ್ಲ ಮಿಸ್ ಆಗ್ಬಿಟ್ಟ ಗೈಸ್, ಇಲ್ಲ ಅದಿದ್ರೆ ಹೊರಡಿ ಅಂತ ವರುಣ ಬಂದನ್ ಗೈಸ್. ಈಗ ಎಲ್ಲಿ ಅಂತಂದ್ರೆ ನಿನ್ನೆ ಪ್ರಮೋಷನ್ ಮಾಡಿದ್ವಲ್ಲ ಗೈಸ್, ಅದ್ರ ಕೆಳಗಡೆ ಕಟಿಂಗ್ ಶಾಪ್ ಐತಿ, ಅಲ್ಲಿ ಬಂದನ. ಯಾಕಂದ್ರೆ ಅಲ್ಲಿ ಲೋರೆಲ್ಲಿ ಒಪ್ಪಲಿಲ್ಲಲ್ಲ ಗೈಸ್, ಅದಕ್ಕೆ ಇಲ್ಲೇ ಬಂದಾನೆ. ಅಂದರೆ ನಾಳೆಗೆ ಹೋಗೋ ಡ್ರೆಸ್ ಗೀಸ್ ಜೋಡ್ಸ್ಕೋಬೇಕು ಗೈಸ್. ಈಗ ಅಂದರೆ ಮತ್ತೆ ಯೂಟ್ಯೂಬರ್ ಕರ್ದಾರ ಅಂದ್ಮೇಲೆ ಸ್ವಲ್ಪ ಅಂದ್ರೆ ಡ್ರೆಸ್ ಇಲ್ಲ ಗೈಸ್. ಅಂದ್ರೆ ಡ್ರೆಸ್ ಇಲ್ಲ ಅಂದ್ರೆ ಈಗ ಹೊಸ ಸದ್ಯಕ್ಕೆ ಯಾವ ತೊಗೊಂಡಿಲ್ಲ, ಕಾಸಿಲ್ಲ ಅರ್ಧಕ್ಕೆ. ಈಗ ಆಫರು ನಡೆಯಕತ್ತೆ ಗೈಸ್ ಜುಡಿಯೋದಾಗ. ಅಷ್ಟೇನು ಇದು ಅನಿಸ್ಲಿಲ್ಲ ಹೊಸ ಅಂತಂದು, ಅದಕ್ಕೆ ಬಿಟ್ಬಿಟ್ಟಿವಿ. ಈಗ ಅದಕ್ಕೆ ಪಟ್ಪಟ್ಟು ಡ್ರೆಸ್ ಸೆಲೆಕ್ಟ್ ಮಾಡ್ಕೋಬೇಕು, ನೋಡ್ಕೋಬೇಕು. ಈಗ 11 ಗಂಟೆಗೆ 5 ಗಂಟೆಗೆ ಬಸ್ ಬುಕ್ ಮಾಡಿವಿ, ಟ್ರೈನ್ ಸಿಗಲಿಲ್ಲ. ಲೆಟ್ಸ್ಗೋ. ಮತ್ತೆ ಈಗ ಬಿಸಿ ಸ್ವಲ್ಪ ಗೋಬಿ ತಂದೇನು ಗೈಸ್. ಈಗ ಮನೆಗೆ ತಿಂತಾರ, ನಮ್ಮ ಪಕ್ಕ ಅಮ್ಮರು ತಿಂತಾರೆ. ಈಗ ತಿಂತಿಲ್ಬೇಕು ಗೋಬಿ ಈಗ ತಿನ್ನುವ. ಇದು ನಾಳೆಗೆ ಔಟ್ಫಿಟ್ ಗೈಸ್ ಇದೆ. ಅಂದರೆ ಇದು ಗ್ರೀನ್, ಅದ್ರ ಕೂಡ ಬ್ಲ್ಯಾಕ್ ಪ್ಯಾಂಟ್ ಗೈಸ್ ಇದೆ. ಅಂದರೆ ಚೆನ್ನಾಗೈತೆ ಇಲ್ಲ ಅನ್ಸಾಗೈತಿ. ಇದೈದು ಗೈಸ್. ಈಗ ಸದ್ಯಕ್ಕೆ ಐರನ್ ಮಾಡೋಕ್ಕೂ ಮೂಡಿಲ್ಲ. ಈಗ ಇದಾದ್ಮೇಲೆ ಇದ್ರ ಕೂಡ ಶೂ 5 ಗೈಸ್, ವೈಟ್ ಶೂ ಪ್ಲ್ಯಾನ್. ಎಸ್ ಇದು ಔಟ್ಫಿಟ್ ಆಗುತ್ತೆ. ನೋಡಮ್ಮ ಗೈಸ್. ನಿಂದೇನು ಔಟ್ಫಿಟ್ ಕಚ್ಚಿಸೋಣ. ಈಗ ಇವೆರಡು ಆದ್ಮೇಲೆ ಮತ್ತೆ ನಮ್ದು ಗ್ರೀನ್ ಶೂ ಗೈಸ್. ಅನ್ನ ಗೊತ್ತ ಶೂ ಗೀಸ್. ಇದು ಈ ಥರ ಫುಲ್ ಅನ್ನ ದಪ್ಪ ಬರುತ್ತೆ. ಎಸ್ ಇದೊಂದು
ನಮ್ಮ ಗೈಸಲ್ಲಿ ನಮ್ಗಿಂತ ಚಲೋ ಹಾಕಿ ಬಂದಿರ್ತಾರ. ನಾವು ಈಗ ಬ್ಯಾಗ್ ಒಂದು ರೆಡಿ ಮಾಡಿ ಲೆಟ್ಸ್ಗೆ. ಇನ್ನು ವರುಣ್ ಫೋನ್ ಹಚ್ಚಿಲ್ಲ, ಇನ್ನು ಕಟಿಂಗ್ ನಮ್ಗೆ ಬಿಸಿ ಅದ ವರುಣ್. ಲೆಟ್ಸಿ ಗೈಸ್ ನಿಮ್ಗೆ ಹೇಳ್ಬೇಕು, ನಾನು ಹೆವಿ ಎಕ್ಸ್ಪೆನ್ಸಿವ್ ಡ್ರೆಸ್ ಅಂದ್ರೆ ನಂದ್ರಾಗ ನಮ್ಮ ಮನ್ಯಾಗ ಇರೋದ್ರಾಗ ಹೆವಿ ಕಾಸ್ಟ್ಲಿ ಡ್ರೆಸ್ ಅಂದ್ರೆ ಇವೆರಡು ಗೈಸ್. ಇದು ನಮ್ಮ ಅಕ್ಕ ಶ್ವೇತಾಕರ್ ಮದುವೆಗೆ ತೊಗೊಂಡಿದ್ದು ಗೈಸ್. ಇದು ಏನಿಲ್ಲ ಅಂದರೂ 9,000, ಇದು ಏನಿಲ್ಲ ಅಂದರೂ 5,500. ಎರಡು ಗೈಸ್. ಇದು ಫುಲ್ ಈ ಥರ ಬರ್ತದೆ ಗೈಸ್. ಇದು ಈ ಥರ ಕಲರ್ ಐತೆ ಗೈಸ್. ಇದು ಈಗ ಇದನ್ನೇ ಮತ್ತೆ ನಾನು ಈಗ ಹಾಕಬೇಕಾಗಿರೋದು ನಮ್ಮ ಅಕ್ಕವ್ರದ್ದು ಗೈಸ್. ಇನ್ನೊಂದು ಕೊಪ್ಪಳದಾಗ ಇರ್ತಾರೆ ಗೈಸ್. ಮೊನ್ನೆ ಪೃಥ್ವಿ ಬಂದಿದ್ದಾಳೆ ಗೈಸ್, ಅವ್ರ ಅಕ್ಕರ್ದು ಮದುವೆ ಗೈಸ್. ಈಗ ನವಂಬರ್ರಾಗ ಅಂತ ಅನ್ನಕತ್ತಾರ. ಅವ್ರಾಗ ಇದೇ ಹಾಕ್ಯದ ಗೈಸ್. ಯಾಕಂದ್ರೆ ಈಗ ತೊಗೊಳಕ್ಕೆ ಕಾಸಿಲ್ಲ, ಇದನ್ನೇ ಹಾಕ್ಯಂಬಿಡೋದು. ಯಾಕಂದ್ರೆ ಅಲ್ಲಿರೋ ರಿಲೇಷನ್ಸ್ ಇಲ್ಲಿ ಬರಲ್ಲ, ಇರೋ ರಿಲೇಷನ್ ಅವ್ರಿಗೆ. ಯಾಕಂದ್ರೆ ವೆರಿ ಟೈಮ್ ಕಾಣುತ್ತೆ. ಹಾಕ್ಯಂಬಿಟ್ಟು ಅಂದ್ರೆ ನಮ್ದು ಅವಾಗಿನ ತೋರಿಸ್ತೀವಿ ಗೈಸ್. ಲಾಗ್ ಮಾಡಕತ್ತಿದ್ದಂದ್ರೆ ಅವಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತಂದು. ಸೇಲ್ಸ್ ಇನ್ನೊಂದು ಮರ್ತ್ಬಿಟ್ವಿ. ನಮ್ಮದು ಮೇನ್ ಬೆಳಗ್ಗೆ ಎದ್ದು ಕುಳನ ನಮ್ಮ ಬ್ರಷ್ ಗೈಸ್ ಎಲ್ಲೈತೆ ನೋಡೋಣ. ಗೈಸ್ ನನ್ನ ಬ್ರಷ್ ಈಗ ಒಂದು ಹೊಸ ತೊಗೋಬೇಕು ಗೈಸ್. ಇದು ಯಾಕಂದ್ರೆ ಒಳ್ಳೆ ಬಾತ್ರೂಮ್ ತಿಕ್ಕದಂಗೆ ಐತಿ. ನಮ್ಮದು ಫೇಸ್ ವಾಶ್ ಗೈಸ್. ಇವೆರಡು ಬೇಕು. ಲೆಟ್ಸ್ಗೆ ಅಲ್ಲಿ ಹೋದ್ಮೇಲೆ ಸೋಗಿ ಪಲ್ಯ ತೊಗೊಂಡ್ರತ್ತ ಇಲ್ಲಿಂದ ಏನು ತೊಗೊಳ್ತೀವಿ. ಈಗ ಹೋಗಮ್ಮ ಗೈಸ್. ಈಗ ವರುಣ ಫೋನ್ ಎತ್ತಾವಲ್ಲ, ಇನ್ನು ಕಟಿಂಗ್ ಮಾಡ್ಸೋಣಕತ್ತಾನ. ಈಗ ಒಂದೆಲ್ಲ ಆಯಿತು, ಈಗ ಅವನು ಹೋಗ್ಬೇಕು. ಲೆಟ್ಸ್ ಗೈಸ್ ಈಗ ರೆಡಿಯಾಗಿ ಕುಂತೀನಿ ಗೈಸ್. ನಾನು ಇದು ಚಾರ್ಜ್ ಇಟ್ಟೀನಿ, ಪವರ್ ಬ್ಯಾಂಕ್. ಇದು ಅಲ್ಲಿ ಏನಾರ ಚಲೋದು ಏನಾರು ಸಿಕ್ಕರೆ ಬ್ಲಾಗ್ ಮಾಡೋಕೆ ಅಂದರೆ ಫುಡ್ ಬ್ಲಾಗ್ ಮಾಡೋಕೆ ಗೈಸ್. ಈಗ ಗೈಸ್ ವರುಣ್ ಊಟ ಮಾಡಕತ್ತಾನೆ. ಈಗ ಊಟ ಮಾಡಿ ಸೀದಾ ಬಿಡ ಗೈಸ್. 11 ಗಂಟೆಗೆ ಬಸ್ ಇದೆ. ಸ್ಲೀಪರ್ ಕೋಚ್ ಬುಕ್ ಮಾಡೀವಿ. ಟ್ರೈನ್ ಸಿಗಲಿಲ್ಲ ಗೈಸ್, ಅದಕ್ಕೆ ಅವಸರದಾಗ ಆಯ್ತು. ಗೈಸ್ ಹೋಗುವ. ವರುಣ್ ಬಂದು ಪಿಕ್ ಮಾಡ್ತಾರೆ ನೋಡುವ. ಗೈಸ್ ಈಗ ಫೈನಲಿ ರೆಡಿ ಆಗ್ಯಾನ ಗೈಸ್. ವರುಣಿಂದ ಔಟ್ಫಿಟ್ ಅಂದರೆ ಮದುವೆಗೆ ಈ ಥರ ರೆಡಿ ಆಗ್ಯಾನ ಗೈಸ್. ಈಗ ಹಿಂಗೆ ಆಗ್ಯಾನಂದ್ರೆ ಇನ್ನು ಮದುವೆಗೆ ಯಾವ ಥರ ಆಗಿರ್ಬೋದು. ಸೊ ಈಗ ನಾವು ಹೋಗಮ್ಮ ಗೈಸ್. ಈಗ ಹೋಗಿ ನಮ್ಮ ಬಸ್ ಎಲ್ಲಿ ಬರ್ತಾನೆ ಅದು ಕನ್ಫರ್ಮ್ ಇಲ್ಲ. ಹೋಗುವ. ಈಗ ಬಾಲ್ಗೂ ಮೆಸೇಜ್ ಹಾಕಿವಿ, ವೀರಿಗೂ ಮೆಸೇಜ್ ಹಾಕಿವಿ, ಅಲ್ಲಿರೋರು ಬರಲಿ ಅಂತಂದು. ನೋಡುವ ಬರ್ತಾರಿಲ್ಲ ಮಕ್ಕಳು ನೋಡುವ. ರೈಟ್ ಸ್ಕಿಲ್ ಗೈಸ್. ಈಗ ಹೊರಡು ಪಾರ್ಕಿಂಗ್ ಮಾಡ್ಯಾರ ಗೈಸ್. ಈಗ ಗೈಸ್ ಈಗ ಹೋಗಮ್ಮ ಗೈಸ್. ಈಗ ಬಸ್ ಎಲ್ಲಿ ಬರ್ತದೆ ಬಿಗ್ ಬಜಾರ್ ಅಲ್ಲ, ಸಾರಿ ಏನದು ರೋಡ ಕಾಣಲ್ಲ. ಈಗ ವರುಣಿಂದ ಔಟ್ಫಿಟ್ ಈಗ ನೋಡ್ಬಿಡ್ರಿ ಗೈಸ್. ಸಣ್ಣ ಹೊತ್ತ ಈ ಬಾಬಾ ಒಂದು ಎಂಟ್ರಿ ಕೊಡು ಮಾಸ್ ಎಂಟ್ರಿ. ಅಯ್ಯೋಯಪ್ಪ. ಗೈಸ್ ಈಗ ಹೋಗುವ. ಈ ಬಸ್ ಅಲ್ಲಿ ಬರ್ತಂದ್ರೆ ಯಾವ್ದಾದ್ರು ಬಿಗ್ ಬಾಸ್ಕೆಟ್ ಅಲ್ಲ, ಬಿಗ್ ಬ್ರೆಡ್ ಗೈಸ್ ಅಲ್ಲಿ ಬರ್ತಾ. ನೈಟ್ ಈ ಟೈಮ್ನಾಗ ಊಟ ಎತ್ತು ಗೈಸ್ ಮಾಡ್ಬೋದು. ಊಟ ಆದರೆ ಬಸ್ ಅಲ್ಲ ಬಿಸ್ಗೆ. ಲೆಟ್ಸ್ ಗೈಸ್ ಹೋಗುವ. ಹೇಳ್ಬಲ್ಲ ಅದೇ ಬಸ್ಸಿಗೆ ಕಾಯಕತ್ತೀವಿ ನೋಡಿ. ಈಗ ಇಲ್ಲ ಬರಕತ್ತೈತಿ. ಈಗ ಅದು ರೊಕ್ಕ ಹೆಚ್ಚಿ ಆಗತ್ತೆ ಮಗನೇ. ಬಸ್ಸಿಗೆ ಅದಕ್ಕೆ ಬರಕೈತೆ. ಆ ಟ್ರೈನ್ ಸಿಗ್ಲಿಲ್ಲ, ಇವತ್ತೇ ಮಾಡ್ಕೊಂಡ್ವಿ. ನಾವು KSRTC ಎಲ್ಲ ಬರಲ್ಲ. ನಿಮ್ಮಂಗೆಲ್ಲ ಆಧಾರ್ ಕಾರ್ಡ್ ಫ್ರೀ ಆಯ್ತಪ್ಪ ನಮಗೆ. ಅಲ್ಲೇ ಬನಶಂಕರ ಅಂತ ಒಳ್ಳೆ ಒಡೆ. ಅಲ್ಲ ಹುಲಿ, ನಾನು ಹೆಂಗ್ ಸ್ಟೇಷನ್ಗೆ ಬರ್ಲಾ ಬೆಳಗ್ಗೆ ಅಥವಾ ಹೆಂಗ್ ಬರ್ಲಿ ಅಂತ ಹೇಳ್ತೀರಿ? ಯಾವಾಗ ಬರ್ಲಿ? ಮ್ಯಾರೇಜ್ ಮುಗಿಸ್ಕೊಂಡ್ ಬರ್ತೀರಾ ಅಥವಾ ಮ್ಯಾರೇಜಿಗೆ ಬರ್ಬೇಕಾ? ನಂಗೆ ಅವ್ರು ಯಾರು ಅಂತಾನೂ ಗೊತ್ತಿಲ್ಲ, ನೋಡೂ ಇಲ್ಲ. ಉಂಡಾಡಿ ಗುಂಡ ಗೊತ್ತಿಲ್ಲ. ಹೊಡೇನ್ ಬಿಡ ಅವ್ರದ್ದು ಪರಿಚಯ ಇಲ್ಲಲ್ಲ, ಅದಕ್ಕೆ ನನಗೆ ಪರಿಚಯ ಅಲ್ಲ. ನಾವು ಮಾಡಿಸ್ತೀವಿ ಬಾಯಲ್ಲಿ. ಅಲ್ಲಿಗೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿರ್ತಾರ, ಪರಿಚಯ ಮಾಡಿಸ್ತೀವಿ ನಾವೆಲ್ಲ. ಅಲ್ಲಿ ಮೊದಲೇ ಫುಡ್ ಲಾಗರವನು ಒಳ್ಳೆ ಐಟಮ್ಸ್ ಹಾಕಿರ್ತಾನ. ಬೇಯಿಸಿ ದೇಪದೇ ಇವತ್ತು ಅಲ್ಲ, ಸಾರಿ ನಾಳೆ. ಅದು ತಿನ್ನಕ ಪುಣ್ಯ ಇರ್ಬೇಕಂತಲೇ ಬಲ್ಲ. ಅದಕ್ಕೆ ನಿನಗೆ ಐತಿ. ಅದಕ್ಕೆ ಅವನು ವೀರಿಗೂ ಹೇಳಿ ಬಾ ಅಂತ ಅಂದಾನೆ. ಏನಂದಲೆ ಅವನು? ಬರ್ತಾನ ಅಂದಾನಂತೆ. ಒಟ್ಟು ನಾಳೆ ಫ್ರೀ. ಅಲ್ಲೇ ಬಾದು ನೀನ್ ಬೆಳಿಗ್ಗೆ ಫ್ರೀ ಇರ್ತೀಯಾ? ಹಾಲಿಡೇ ಐತಂತೆ. ಒಟ್ಟು ನಾವು ಫೋನ್ ಹಚ್ದೆ ರೆಡಿ ಆಗ್ಬಾಪ ಆಯ್ತು ಅಷ್ಟ. ನಮ್ದು ಸ್ನಾನ ಎಲ್ಲ ಆದ್ಮೇಲೆ ಫೋನ್ ಮಾಡ್ತೀವಿ. ನನಗೆ ಬನಶಂಕರಿ ಇಲ್ಲಿಂದ ಅರ್ಧ ಏನು ಒಂದ್ ತಾಸು ಅಷ್ಟೇ ಆರಾಮ್ ಬರ್ತಾನೆ ಕೇಳ್ತಿರೋದು. ಅಲ್ಲಿ ನೀ ಎಲ್ಲಿ ಇರೋದು ಹೇಳು? ನಾನ್ ಈ ಕಡೆಗೆ ಬನಶಂಕರಿ ಸೈಡ್ ಇರೋದು ನಾನು. ಎಲ್ಲಿ? ಅದೇ RR ನಗರ. ಆಯ್ತಾ ಎಲ್ಲ ಸಾನಾಗೇನ ಆದ್ಮೇಲೆ ನಾವು ಫೋನ್ ಹಚ್ತೀವಿ. ಎಲ್ಲಿರ್ತಿರ್ಲಿ ನೀವು? ನಮ್ದು ಅಲ್ಲಿ ಇದೆ ಐತಾಳೆ ಎಲ್ಲ ರೂಮ್ ಗೀಮ್ ಎಲ್ಲ ಬುಕ್ ಮಾಡ್ಯಾನ ಅವನು. ಹೌದಾ? ಅವೆಲ್ಲ ಹೇಳ್ಬಾರ್ದು ಹಂಗೆ. ಆಯ್ತು ಬಿಡಪ್ಪ, ಏನೋ ರಿಚ್ ಕಿಸ್ ಏನೋ ಕೇಳ್ತೀವಿ ಮತ್ತೆ ಬಾ. ಎಲ್ಲೇ ಇದಿರದ ಇಲ್ಲ ಬಾದು, ನಾಳೆ ಎಲ್ಲಿಗೆ ರೋಮ ಬೆಳಿಗ್ಗೆ? ಅಲ್ಲಿ ಮ್ಯಾರೇಜ್ ಐತಂತ್ರಿ, ಎಲ್ಲ ಹೋಗೋ. ಮ್ಯಾರೇಜ್ ಮಧ್ಯಾಹ್ನ ಊಟಕ್ಕೆ ಹೋಗಾಳೆ. ಇಲ್ಲ ಬಾದು, ಸುಮ್ಮನೆ ಮಹಾಲಕ್ಷ್ಮಿ ಇದಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಡವ.
ಎಸ್ ಎಲ್ ನೋಡ್ತೀವಿ. ಸರಿ ಅದೇ ಮತ್ತೆ ಅದಕ್ಕೆ ನಿಮ್ಗೆ ಕೇಳ್ತಿರೋದು. ಮತ್ತೆ ನೀವು ಏ ಅವ್ನು ಬರ್ಬೇಕಲ್ಲ ವೀರ. ಅವನು ಅಲ್ಲ ಮಾರ್ನಿಂಗ್ ಎಷ್ಟು ಗಂಟೆಗೆ ಇರುತ್ತೆ ಇಸ್ಕಾನು? ಬೆಳಗ್ಗೆ ನಾಳೆ ರೆಸ್ಟ್ ಇರ್ತೀವಿ ಅದು. ನಾಡ್ದಲ್ಲಿ ನಾಳೆ ಅಲ್ಲ, ಕೃಷ್ಣ ಜನ್ಮಾಷ್ಟಮಿ ನಾಡ್ದ. ನಾಳೆ ಏನಿರಲ್ಲ, ನಾಳೆ ಫುಲ್ ರಶ್ ಇರ್ತವೆ ಉದಯ ಅದು. ಇಲ್ಲಿ ಹೋಗ್ಬೇಕ್ಲಿ, ಕೃಷ್ಣ ಜನ್ಮಾಷ್ಟಮಿ ಐತಿ. ಅಲ್ಲ ಆಯ್ತು ಹೋಗ್ ಬರೋಣ ಬರ್ರಿ ಆಯ್ತು. ಯಾವ ರೂಮ್ ಏರಿಯಾ ಅಂತ ಹೇಳಿದ್ರೆ ನಾನು ಅಲ್ಲೆಲ್ಲ ಬಂದು ಕರ್ಕೊಂಡು ಹೋಗ್ತಪ್ಪ ಅಂತ ಹೇಳಿದೆ. ಏ ಹಂಗೆ ಬರ್ಬೇಡಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರ ನಿಮ್ಮಂತಾರೆ ಅಲ್ಲ ಇರಲ್ಲ. ನಿಜಲ್ಲಿ ನಾಳೆ ಬರ್ತಾನೆ ಡೌಟ್ ನೋಡ ಓದಕ್ಕೆ ಮಾಡ್ದಂಗೆ ಪಕ್ಕ ಅವನು. ನಿಯರ್ ಬೈ ಲೇಟ್ ಆಯ್ತು ಗ್ಯಾಸ್. 11 ಗಂಟೆಗೆ ಬಂದ್ವಿ. ಅಲ್ಲೇ ಬಸ್ ಜಾಮ್ ಆಗೈತಂತ ಇನ್ನೂ ಹೊಸಪೇಟೆಗೆ ಇದೀವಿ ಗ್ಯಾಸ್. ಈಗ 12 ಗಂಟೆ ಆಯ್ತು, 1 ತಾಸು ಫುಲ್ ಇದಾಯ್ತು ಗ್ಯಾಸ್. ಈಗ ಇದು ತೆಗಿಯಕತ್ತಾರ ನೋಡಿ ಲೇವಣ ರಾತ್ರಿ ತೆಗಿತಾರ ನೋಡಿ ಗೈಸ್. ಈಗ ಸ್ವಲ್ಪ ನಿದ್ದೆ ಬರೋದು ಹೋಗ್ಲತ್ತ, ಚಾಗಿ ಕುಡಿಯಕ್ಕೆ ಬಟ್ಟಿ ಹೊರಡು ಫುಲ್ ಸಾಂಗ್ ಬಿಸಿ ಹೊರಗಿನ ಕಟ್ಟಿಂಗ್ ಗೈಸ್ ಹೊರಗಿನ ಕಟ್ಟಿಲ್ಲ. ಸಾರಿ ಗೈಸ್, ರಿವೀಲ್ ಮಾಡೋಕೆ ಆಗಲಿಲ್ಲ. ಹೊರಗಿನ ಕಟ್ಟಿಂಗ್ ಎಲ್ಲ ಮಾತಾಗಿದೆ ಗೈಸ್. ಇದೆಲ್ಲ ನೋಡು, ಇನ್ನೊಂದು ಸ್ಟೆಪ್ ಎಸ್ ಗೈಸ್. ಈಗ ಚಾಗಿ ಕುಡಿಯವ ಲೆಸ್ಟ್. ಈಗ ರಾತ್ರಿ ತೆಗಿತಾರೆ. ಎಸ್ ಲೆಟ್ಸಿ